ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣಾವರ ಗ್ರಾಮದಲ್ಲಿ ಶ್ರೀ 7 ಕೋಟಿ ಮೈಲಾರಲಿಂಗೇಶ್ವರ ಒಂದು ಸ್ವಾಮಿಯ ಒಂದು ಜಾತ್ರಾ ಮಹೋತ್ಸವ ತುಂಬ ಅದ್ಧೂರಿಯಾಗಿ ನಡೆದಿದೆ. ಪೂರ್ವಜರು ಇಲ್ಲಿ ಅನಾದಿ ಕಾಲದಿಂದಲೂ ಸಹ ಶ್ರೀ ಮೈಲಾರಲಿಂಗೇಶ್ವರ 7 ಕೋಟಿ ಮೈಲಾರಲಿಂಗೇಶ್ವರ ದೇವನ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕವಾಗಿ ಈ ಒಂದು ಭಾಗದ ಆರಾಧ್ಯ ದೈವವಾಗಿದೆ. ಈ ಒಂದು 7 ಕೋಟಿ ಮೈಲಾರಲಿಂಗೇಶ್ವರ ಆರಾಧ್ಯ ದೈವದ ಎಲ್ಲ ಅಣ್ಣ ತಮ್ಮಗಳು ಸೇರಿ ಇಲ್ಲಿಗೆ ಸುಮಾರು 11 ವರ್ಷಗಳ ಕಾಲ ಹಿಂದೆ ಒಂದು ಜಾತ್ರಾ ಮಹೋತ್ಸವವನ್ನು ನೆರವೇರಿಸಲಾಯಿತು. ಅದರಂತೆ ಈ ವರ್ಷದಲ್ಲಿ ಸಹ ಎಲ್ಲ ಅಣ್ಣ ತಮ್ಮಂದಿರು ಸೇರಿ ಈ ಒಂದು 7 ಕೋಟಿಯ ಮೈಲಾರಲಿಂಗೇಶ್ವರ ಸ್ವಾಮಿಯ ಒಂದು ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಮಾಡುತ್ತಿದ್ದಾರೆ. ಇದರ ನಿಮಿತ್ತವಾಗಿ ಒಂದು ದೇವಸ್ಥಾನದ ಆವರಣದಲ್ಲಿ ಒಂದು ಸ್ವಾಮಿಯ ಒಂದು ಮೂರ್ತಿಗೆ ವಿಶೇಷ ರೀತಿಯ ಅಲಂಕಾರ ಮಾಡೋದ್ರ ಮೂಲಕವಾಗಿ ಇದನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಲು ಪ್ರತಿಯೊಬ್ಬ ಮಹಿಳೆಯರು ಸಹ ಒಂದು ಕುಂಭವನ್ನು ಹೊತ್ತು ಒಂದು ಭಕ್ತಿ ಪರಾಕಾಷ್ಠೆಯನ್ನು ತೋರಿದ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಒಟ್ಟಾರೆಯಾಗಿ ಇಂದು ನಡೆದಂತಹ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಿಯರು ಕುಂಭವನ್ನು ಹೊತ್ತಿರುವುದನ್ನು ನೋಡೋಣ. ಬಾಣಾವರದಲ್ಲಿ ನೆಲೆಸಿರುವಂತಹ ಶ್ರೀ 7 ಕೋಟಿ ಮೈಲಾರಲಿಂಗೇಶ್ವರ ಒಂದು ದೇವಾಲಯದ ಆವರಣದಲ್ಲಿ ನಾವು ಈಗಿದ್ದೇವೆ. ಈ ಒಂದು ದೇವಾಲಯದ ಆವರಣದ ಮುಂಭಾಗದವನ್ನ ಹೂವಿನ ಅಲಂಕಾರದಿಂದ ಮೈಲಾರಲಿಂಗೇಶ್ವರ ಅಂತ ಬರೆಯಲಾಗಿದೆ. ಅದೇ ರೀತಿಯಾಗಿ ದ್ವಾರ ಬಾಕಲನ್ನು ಸಹ ವಿಶೇಷ ರೀತಿಯಲ್ಲಿ ವಿಶೇಷ ಹೂಗಳಿಂದ ಅಲಂಕಾರ ಮಾಡೋದು ಕಾಣ್ತಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಮೂರ್ತಿಯನ್ನು ಮೈಲಾರಲಿಂಗೇಶ್ವರ ಸ್ವಾಮಿಯ ಮೂರ್ತಿಯನ್ನು ಸಹ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಅದೇ ರೀತಿಯಾಗಿ ಬಲಗಡೆಯಲ್ಲಿ ಒಂದು ಲಕ್ಷ್ಮಿಯ ಒಂದು ವಿಗ್ರಹವನ್ನು ಕಾಣ್ತಾ ಇದ್ದಾರೆ. ಆದರೆ ಎಡಗಡೆಗೆ ಒಂದು ಗಣೇಶನ ವಿಗ್ರಹವನ್ನು ಸಹ ನಾವು ಚಿತ್ರದಲ್ಲಿ ಕಾಣ್ತೇವೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕಡೂರು ತಾಲೂಕಿನ ಹಿರನಲ್ಲೂರು ಗ್ರಾಮದ ಎರ್ರಬೀರಲಿಂಗೇಶ್ವರ ಸ್ವಾಮಿ ಹಾಗೂ ಬಾಣಾವರ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಇವುಗಳನ್ನು ನಾವು ಚಿತ್ರದಲ್ಲಿ ದೇವರುಗಳು ಆಗಮಿಸಿದ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಹಾಗೆ ಆ ಒಂದು ಬಾಣಾವರದ ಶ್ರೀ ಮೈಲಾರಲಿಂಗೇಶ್ವರ ಒಂದು ಉತ್ಸವ ಮೂರ್ತಿಯನ್ನು ಸಹ ನಾವು ಚಿತ್ರದಲ್ಲಿ ಕಾಣ್ತೇವೆ. ಈ ಒಂದು ಸಂದರ್ಭದಲ್ಲಿ ಹೋಮ ಹವನಗಳನ್ನು ಮಾಡಿದ್ದು ವಿಶೇಷ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಹೋಮ ಹವನ ಮಾಡುವ ಮೂಲಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಿದ್ದಾರೆ. ಯಾವುದೇ ರೀತಿಯಾಗಿ ಮೈಲಾರಲಿಂಗೇಶ್ವರನ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಈ ಒಂದು ಕುಂಭಾಭಿಷೇಕಕ್ಕೆ ಬಾಣಾವರದ ಅರಸು ಒಂದು ಬಾವಿಯಿಂದ ಬಾವಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ತದನಂತರ 101 ಅಥವಾ 201 ಕುಂಭ ಹೊತ್ತಂತಹ ಮಹಿಳೆಯರು ಸಾಗಿ ಬಂದು ವಿಶೇಷ ರೀತಿ ಕಂಡು ಈ ಹೊತ್ತು ಬಂದಂತಹ ಒಂದು ಕುಂಭದ ಒಂದು ತೀರ್ಥವನ್ನು ಸ್ವಾಮಿಗೆ ಒಂದು ಸಮರ್ಪಣೆ ಮಾಡೋದ್ರ ಮೂಲಕವಾಗಿ ತಮ್ಮ ಭಕ್ತಿ ಪರಾಕಾಷ್ಠೆಯನ್ನು ಕಾಣ್ತಾ ಇದ್ದಾರೆ. ಈ ರೀತಿಯಾಗಿ ಇಂದು ನಡೆದಂತಹ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅದ್ಧೂರಿಯ ನೋಟವನ್ನು ನಾವು ನೋಡಬಹುದಾಗಿದೆ. ಈ ಒಂದು ಸಂದರ್ಭದಲ್ಲಿ
ಎಲ್ಲ ಅವರ ಅಣ್ಣ ತಮ್ಮಗಳು ಸಂಬಂಧಿಕರು ಸಹ ವಿಶೇಷ ರೀತಿಯಲ್ಲಿ ಭಾಗವಹಿಸಿದ್ದು ಕಂಡು ಬರ್ತಾ ಇದೆ. ನಾವು ಕೊಡ್ತಾ ಇದ್ದೀವಿ. ಈ ಒಂದು ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಹಾಗೆ ಪ್ರಸಾದ ವಿನಿಯೋಗವನ್ನು ಸಹ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸಹ ಪ್ರಸಾದವನ್ನು ಪಡೆಯುವ ಮೂಲಕವಾಗಿ ಪುನಶ್ಚಿತರಾಗಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮೈಲಾರಲಿಂಗೇಶ್ವರ ಸ್ವಾಮಿಗೆ ಒಂದು ಪೂಜೆ ಮಾಡೋಕ್ಕೋಸ್ಕರ ಪಟ್ಟವನ್ನು ಇಡ್ತಿದೆ. ಈ ಪಟ್ಟದಲ್ಲಿ ಯಾರು ಪೂಜೆ ಮಾಡಬೇಕು, ಯಾರು ಇದು ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ದೇವರೇ ಒಂದು ಮಾಹಿತಿಯನ್ನು ನೀಡುವ ಮೂಲಕವಾಗಿ ಅವರನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕವಾಗಿ ನನಗೆ ದಿನನಿತ್ಯ ಪೂಜೆ ನೆರವೇರಿಸ್ಕೊಡ್ಬೇಕು ಅಂತೇಳಿ ಅಂತ ಒಂದು ಪೂಜೆ ಅಂತವ್ರು ನಡೀತಾರೆ. ಒಟ್ಟಾರೆಯಾಗಿ ಇಂದು ನಡೆದಂತಹ ಒಂದು ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೀತು ಅಂತ ಹೇಳ್ಬೋದು. ಈಗ ನಾವು ಕಾಣ್ತಾ ಇರೋದು ದೇವರ ಒಂದು ಜಾತ್ರಾ ಮಹೋತ್ಸವ ಆಗಮಿಸಿದಂತಹ ದೇವರ ಮೂರ್ತಿಗಳ ವಿಗ್ರಹವನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿ ಹೋಮ ಹವನಗಳನ್ನು ಮಾಡಿದ್ದಾರೆ. ಜಾತ್ರಾ ಮಹೋತ್ಸವದ ಬಗ್ಗೆ ಅಲ್ಲಿನ ಅರ್ಚಕರಾದಂತಹ ರೇಣುಕಾ ಮೂರ್ತಿಯವರು ಸಹ ಈ ರೀತಿಯಾಗಿ ತಮ್ಮ ಭಕ್ತಿ ಪರಾಕಾಷ್ಠೆ ಎಲ್ಲ ವಿಚಾರಗಳನ್ನು ಹೇಳುವ ಮೂಲಕವಾಗಿ ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ವಿಶೇಷ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನನ್ನ ಹೆಸರು ರೇಣುಕಾ ಮೂರ್ತಿ ಅಂತ. ನಾನು ಬಾಣಾವರ ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ. ಇದು ನಮ್ಮ ದೇವಸ್ಥಾನದಲ್ಲಿ 11 ವರ್ಷಕ್ಕೊಂದು ಸಲ ಜಾತ್ರೆಯನ್ನು ಮಾಡ್ತೀವಿ. ಈ ವರ್ಷ ಈ 4ನೇ ತಾರೀಕಿಂದ 6ನೇ ತಾರೀಕುವರೆಗೆ ಈ ಜಾತ್ರಾ ಕಾರ್ಯಕ್ರಮ ಇರುತ್ತೆ. ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹೋಮ ಹವನ ಮಾಡಿಸಿ ನಂತರ ಪಟ್ಟಧಾರಿಗಳನ್ನು ಇರುತ್ತೆ. ಈಗ ಕುಂಭಾಭಿಷೇಕ ಅದನ್ನು ಮಾಡಿ ಆಮೇಲೆ ನಾಳೆ ಪಟ್ಟಧಾರಿಗಳಿಗೆ ಪಟ್ಟ ಕಟ್ಟೋಂಥ ಒಂದು ವಾಡಿಕೆ ಇದೆ. ಅದನ್ನು ಮಾಡಿಕೊಂಡು ಈಗ ನಾವು ಬರ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ಕೆ ಹಿರೇನಲ್ಲೂರಿನ ಎರೆಬೀರ್ಲಿಂಗೇಶ್ವರ ಸ್ವಾಮಿ ಹಾಗೂ ಬಾಣಾವರದ ಕೋಟೆ ಆಂಜನೇಯ ಸ್ವಾಮಿ ಹಾಗೂ ನಮ್ಮ ಬಾಣಾವರ ಗ್ರಾಮದ ಬೀರ್ಲಿಂಗೇಶ್ವರ ಸ್ವಾಮಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಎಷ್ಟು ಅಣ್ತಮ್ಮಗಳು ಸೇರಿ ಮಾಡ್ತಾರೆ? ನಮ್ಮಲ್ಲಿ ಒಂದು 40 ಮನೆ 50 ಮನೆ ಅಣ್ತಮ್ಮಗಳು ಇರ್ಬೋದು. ಅಷ್ಟು ಮನೆಯವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಕುಂಭ ಬರುವಂಥ ಒಂದು ಅರಸನ ಬಾವಿ ಇದೆ. ಅರಸನ ಬಾವಿನಲ್ಲಿ ಅಲ್ಲಿಂದ ಕುಂಭವನ್ನು ತಗೊಂಬಂದು ಕುಂಭಾಭಿಷೇಕವನ್ನು ಈಗ ಮಾಡ್ತೀವಿ. ಸರಿ. ಇಂದು ಅದ್ಧೂರಿಯಾಗಿ ನಡೆದಂತಹ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣಾವರ ಪಟ್ಟಣದಲ್ಲಿ ಶ್ರೀ 7 ಕೋಟಿ ಮೈಲಾರಲಿಂಗೇಶ್ವರ ದೇವಿಯ ಒಂದು ಸ್ವಾಮಿಯ ಒಂದು ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆದ ಈ ಸಂದರ್ಭದಲ್ಲಿ ಒಂದು ಕುಂಭಾಭಿಷೇಕ ಆದ ನಂತರ ಒಂದು ಪಟ್ಟಾಭಿಷೇಕವನ್ನು ನಡೀತಿದೆ, ಅಂದರೆ ಪೂಜಾರಿಗಳನ್ನು ಹಿಡಿತಿದೆ. ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಸಕಲ ಭಕ್ತಾದಿಗಳಿಗೆ ಶ್ರೀ ಸ್ವಾಮಿಯ ಒಂದು ಪ್ರಸಾದ ಸಹವನ್ನು ಹಮ್ಮಿಕೊಳ್ಳಲಾಗಿದೆ. ಸರಿಸುಮಾರು 12 ಗಂಟೆಗೆ ಒಂದು ಪ್ರಸಾದವನ್ನು ಒಂದು ವಿನಿಯೋಗವನ್ನು ಮಾಡಲಾಗ್ತಿದೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಆ ಒಂದು ಕುಲದ ಹೇಮಗುಲದ ಪ್ರತಿಯೊಬ್ಬ ಅಣ್ಣ ತಮ್ಮಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ತಮ್ಮ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವ ಮೂಲಕವಾಗಿ ಭಕ್ತಿ ಪರಾಕಾಷ್ಠೆಯನ್ನು ತೋರಿದ್ದಾರೆ. ಅದೇ ರೀತಿಯಾಗಿ ಇಂದು ನಡೆದಂಥ ಒಂದು ಜಾತ್ರಾ ಮಹೋತ್ಸವ ಎಲ್ಲರ ಕಣ್ಮಣ್ಣ ಸೆಳೆಯಿತು, ಹಾಗೆಯೇ ಎಲ್ಲರ ಒಂದು ಸಂತೋಷಕ್ಕೆ ಒಂದು ಕಾರಣೀಭೂತರಾಗಿತ್ತು ಅಂತ ಹೇಳಬಹುದು. ಒಟ್ಟಾರೆಯಾಗಿ ನಡೆದಂಥ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು ಅಂತ ಹೇಳಬಹುದಾಗಿದೆ.